ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಆಯುರ್ವೇದ ಅಂತ ಬಂದಾಗ ಆಯುರ್ವೇದದಲ್ಲಿ 3 ತರ ದೋಷದಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಪಿತ್ತ ದೋಷ, ವಾತ ದೋಷ ಮತ್ತೆ ಕಫ ದೋಷ ಅಂತ. ವಾತ ಪಿತ್ತ ಕಫ ಇದ್ರ ಮೇಲೆ ಅವರು ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಪಿತ್ತ ದೋಷ ಇರೋರು ಅಂದ್ರೆ ರಿಪೀಟೆಡ್ ಆಗಿ ಅಸಿಡಿಟಿ ಮತ್ತೆ ಅಸಿಡ್ ರಿಫ್ಲೆಕ್ಸು ಈ ತರ ಇರೋರು ಹೇಗೆ ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಪಿತ್ತ ದೋಷ ಇರೋರಿಗೆ ಯಾವ ಥರ ಸಿಂಪ್ಟಮ್ಸ್ ಜಾಸ್ತಿ ಬರ್ತಾ ಇರುತ್ತೆ ಅಂತಂದರೆ, ಹೆಡ್ಏಕ್ ಜಾಸ್ತಿ ಇರುತ್ತೆ, ರಿಪೀಟೆಡ್ ಆಗಿ ಹೆಡ್ಏಕ್ ಬರ್ತಾ ಹೋಗುತ್ತೆ. ಸೆಕೆಂಡ್, ಸ್ಕಿನ್ ಇಶ್ಯೂಸ್ ಬರುತ್ತೆ, ರ್ಯಾಷಸ್ ಆಗಿರಬಹುದು, ಫಂಗಲ್ ಇನ್ಫೆಕ್ಷನ್ಸ್ ಆಗಿರಬಹುದು, ಮತ್ತು ಇಚ್ಚಿಂಗ್ ಆಗಿರಬಹುದು, ಈ ಥರದ್ದು ಸ್ಕಿನ್ ಡಿಸಾರ್ಡರ್ಸ್ ಬರುತ್ತೆ. ನೆಕ್ಸ್ಟ್, ಮಸಲ್ ಪೇನ್ ಬರುತ್ತೆ. ಮಸಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಮಸಲ್ ಪೇನ್ಸ್ ಅಂದರೆ ಬ್ಯಾಕ್ ಏಕ್ ಬರುತ್ತೆ, ಕೈಕಾಲು ನೋವು ಬರುತ್ತೆ, ರಿಪೀಟೆಡ್ ಆಗಿ ನನಗೆ ಹೊಟ್ಟೆ ನೋವು, ಹೊಟ್ಟೆ ಮತ್ತೆ ಚೆಸ್ಟ್ ನಡುವೆ ನೋವು ಬರ್ತಾ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ದೀಸ್ ಟೈಪ್ ಆಫ್ ಮಸಲ್ ಪೇನ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟು, ತುಂಬ ಬಾಡಿ ಹೀಟ್ ಆಗ್ತಾ ಇದೆ, ನನಗೆ ಬಾಡಿ ತಂಪ್ ಮಾಡಬೇಕು ಅಂದರೆ ನನಗೇನು ಪ್ರಾಬ್ಲಮ್ ಆಗಲ್ಲ, ಬಾಡಿ ತಂಪ್ ಮಾಡದೇ ಇದ್ದಾಗ ನನಗೆ ಇಶ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಪಿತ್ತ ದೋಷ ಇಂಡಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟು, ಸ್ಲೀಪ್ ಇಶ್ಯೂಸ್ ಬರುತ್ತೆ. ಈ ಥರದ್ದು ತುಂಬ ಸಿಂಪ್ಟಮ್ಸ್ ಇರುತ್ತೆ. ಸ್ಲೀಪ್ ಇಶ್ಯೂಸ್ ಅಂತ ಬಂದಾಗ ನಿದ್ದೆ ಬರದೇ ಇರೋದು ಅಥವಾ ಪದೇ ಪದೇ ಮಧ್ಯದಲ್ಲಿ ಎಚ್ಚರ ಆಗೋದು ಬಿಕಾಸ್ ಆಫ್ ದ ಆಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಏನು ಮಾಡಬಹುದು, ಹೌ ಟು ಮೇಂಟೈನ್ ಅವರ್ ಹೆಲ್ತ್ ಅಂತ ಬಂದಾಗ, ಫಸ್ಟ್ ಫುಡಲ್ಲಿ ಅಂತ ಅಂದರೆ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ವೆಜಿಟೇಬಲ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸು. ವೆಜಿಟೇಬಲ್ಸ್ ಅಂತ ಬಂದಾಗ ಬೀನ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ಕ್ಯಾರೆಟ್ ಯೂಸ್ ಮಾಡಿ, ಕ್ಯುಕ್ಯುಂಬರ್ ಯೂಸ್ ಮಾಡಿ, ಕ್ಯಾಬೇಜ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾವ್ದು ಯೂಸ್ ಮಾಡಬಾರ್ದು ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಯಾವ್ದು ಯೂಸ್ ಮಾಡಬಾರ್ದು, ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ ಟ್ಯಾಮ್ರೆಂಡು, ಗ್ರೀನ್ ಚಿಲ್ಲೀಸು, ಬ್ರಿಂಜಾಲು, ಈ ಥರದ್ದು, ರ್ಯಾಡಿಶು, ಈ ಥರದನ್ನ ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಫ್ರೂಟ್ಸ್ ಅಂತ ಬಂದಾಗ ಆಲ್ ಸ್ವೀಟಿಶ್ ಫ್ರೂಟ್ಸ್ ಅಂತ ಹೇಳ್ತೀವಿ, ನೀವು ಯೂಸ್ ಮಾಡಿ. ಆ್ಯಪಲ್ ಆಗಿರಬಹುದು, ಸ್ವೀಟ್ ಮೆಲನ್ಸ್ ಅಂತ ಹೇಳ್ತೀವಿ, ಲೈಕ್ ಮಸ್ಕ್ ಮೆಲನ್ ಆಗಿರಬಹುದು, ವಾಟರ್ ಮೆಲನ್ ಆಗಿರಬಹುದು, ಮತ್ತು ಸ್ವೀಟ್ ಬೆರೀಸ್ ಅಂತ ಹೇಳ್ತೀವಿ, ಅದು ಸ್ಟ್ರಾಬೆರಿ ಆಗಿರಬಹುದು, ರಸ್ಬೆರಿ ಆಗಿರ್ಬೋದು, ಈ ಥರದ್ದು ಸ್ವೀಟಿಶ್ ಫ್ರೂಟ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಯಾವುದನ್ನು ನಾವು ಅವಾಯ್ಡ್ ಮಾಡಬೇಕು, ಸಾವರ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಪ್ಲಮ್ ಆಗಿರಬಹುದು, ಪೀಚ್ ಆಗಿರಬಹುದು, ಕಿವಿ ಆಗಿರಬಹುದು, ಎಕ್ಸೆಸಿವ್ ಯೂಸ್ ಆಫ್ ಲೆಮನ್ ಅಂತ ಹೇಳ್ತೀವಿ, ಈ ಥರದನ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ವೆನ್ ಇಟ್ ಕಮ್ಸ್ ಟು ಡ್ರೈ ಫ್ರೂಟ್ಸ್, ತುಂಬ ಜನ ಕೇಳ್ತಾರೆ ಡ್ರೈ ಫ್ರೂಟ್ಸ್. ಪಿತ್ತ ದೋಷ ಇರೋರು ಡ್ರೈ ಫ್ರೂಟ್ಸನ್ನು ಆಲ್ವೇಸ್ ನೀರಲ್ಲಿ ಸೋಕ್ ಮಾಡಿ ತಗೊಳ್ಳಿ. ಇನ್ ಜನರಲಿ ಎಲ್ಲರೂ ಸೋಕ್ ಮಾಡಿ ತಗೊಳ್ಳೋದೆ ವಿಚ್ ಇಸ್ ಅ ಗುಡ್ ಪಾರ್ಟ್ ಅಂತ ಹೇಳ್ತೀವಿ. ಬಟ್ ಪಿತ್ತ ದೋಷ ಇರೋರು ಆಲ್ವೇಸ್ ಡ್ರೈ ಫ್ರೂಟ್ಸ್ ತಗೋಬೇಕು ಅಂತಂದರೆ ಸೋಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀವಿ. ಯಾವುದಾದ್ರು ಗುಡ್ ಅಂತ ಅಂದರೆ ಡೇಟ್ಸ್ ಅಂತ ಹೇಳ್ತೀವಿ, ಮತ್ತು ರೆಸನ್ಸ್, ಕಿಶ್ಮಿಶ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಕೂಡ ನೀವು ರಾತ್ರಿ ನೆನೆಸಿಟ್ಟು ಹಾಲಲ್ಲಿ ಅಥವಾ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಸೊ ದಿಸ್ ವಿಲ್ ಮೇಂಟೈನ್ ಯುವರ್ ಪಿತ್ತ ಅಂತ ಹೇಳ್ತೀವಿ. ಇದು ಆಸಿಡಿಟಿ ತುಂಬ ರಿಪೀಟೆಡ್ ಆಗಿ ಬರೋದನ್ನು ಕಮ್ಮಿ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್, ಡ್ರಿಂಕ್ಸ್ ಅಂತ ಬಂದಾಗ ಗುಡ್ ಡ್ರಿಂಕ್ಸ್ ಹೇಳಿ ಅಂತ ಕೇಳ್ತಾರೆ. ಕ್ಯುಕ್ಯುಂಬರ್ ವಾಟರ್ ತಗೊಳ್ಳಿ ಅಂತ ಹೇಳ್ತೀವಿ, ಅಥವಾ ಕ್ಯುಕ್ಯುಂಬರ್ ಜ್ಯೂಸ್ ಅಂತ ಹೇಳ್ತೀವಿ, ಕೋಕೋನಟ್ ವಾಟರ್ ಅಂತ ಹೇಳ್ತೀವಿ. ದೀಸ್ 2 ಡ್ರಿಂಕ್ಸ್ ವಿಲ್ ಮೇಂಟೈನ್ ಯುವರ್ ಪಿತ್ತ ಅಂತ ಹೇಳ್ತೀವಿ. ಆಸಿಡ್ ಆಲ್ವೇಸ್ ಮೇಂಟೈನ್ ಮಾಡುತ್ತೆ ಇದು. ಟೀ ಅಂತ ಬಂದಾಗ ಜನರಲಿ ಟೀ, ಕಾಫಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ನಾವು. ಅದ್ರ ಬದಲು ನೀವೇನು ಯೂಸ್ ಮಾಡ್ಕೋಬಹುದು ಹಾಟ್ ಬೆವರೇಜಸ್ ಅಲ್ಲಿ ಅಂತಂದ್ರೆ, ಫೆನಲ್ ಟೀ ಅಂತ ಅಂದ್ರೆ ಸ್ನಾಫ್ ಅಂತ ಹೇಳ್ತೀವಿ, ನಾವು ತಿನ್ನೋ ಸೋಂಪು ಇರುತ್ತಲ್ಲ ಅದ್ರದ್ದು ಟೀ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಜೀರಾ ವಾಟರ್ ಅಂತ ಹೇಳ್ತೀವಿ, ಅಥವಾ ಜೀರಾ ಟೀ ಅಂತ ಹೇಳ್ತೀವಿ, ಕ್ಯುಮಿನ್ ಸೀಡ್ ಅಂತ. ಸೊ ಇದು ಹೇಗೆ ಅಂತ ಅಂದ್ರೆ, ನೀವು ಜೀರಾ ಅಥವಾ ನಿಮ್ಮದು ಸಾಫ್ ಯಾವುದು ಟೀ ಮಾಡ್ಕೋತೀರಾ ಅದು 1 ಸ್ಪೂನ್ ಅಥವಾ 1.5 ಸ್ಪೂನನ್ನು ಚೆನ್ನಾಗಿ 1 ಕಪ್ ವಾಟ್ರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ, ಅದು ಅರ್ಧ ಕಪ್ ಬರೋವರೆಗೂ, ಅದಾದ್ಮೇಲೆ ಈ ಸೀಡ್ಸನ್ನು ತೆಗೆದುಬಿಟ್ಟು ಅದು ಫಿಲ್ಟರ್ ಮಾಡಿದಾಗ ಅದೇನು ಲಿಕ್ವಿಡ್ ಇರುತ್ತೆ, ರೂಮ್ ಟೆಂಪ್ರೇಚರಿಗೆ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ, ಆಮೇಲೆ ಅದರಲ್ಲಿ ಹನಿ ಮಿಕ್ಸ್ ಮಾಡಿಕೊಂಡು ನೀವು ತಗೊಂಡ್ರೆ ದಿಸ್ ವಿಲ್ ಗಿವ್ ಯು ಗುಡ್ ರಿಸಲ್ಟ್ ಇನ್ ಯುವರ್ ಆಸಿಡ್ ರಿಫ್ಲೆಕ್ಸ್ ಆ್ಯಂಡ್ ಆಲ್ಸೋ ಆಸಿಡಿಟಿ ಅಂತ ಹೇಳ್ತೀವಿ. ಯೂಸ್ ಮಾಡಬೇಕು ಅಂತ ಅಂದಾಗ ತಂಪಗಿರೋ, ದೇಹ ತಣ್ಣಗಿರೋ ಫುಡ್ಸನ್ನು ಆಲ್ವೇಸ್ ಯೂಸ್ ಮಾಡಿ. ಯಾವುದೇ ಥರದ್ದು ಫ್ರೀಸ್ಡು, ಪ್ಯಾಕ್ಡ್ ಫುಡ್ಸು ಅಥವಾ ಬೇಕ್ಡ್ ಫುಡ್ಸು ಆ್ಯಂಡ್ ಆಲ್ಸೋ ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ಸನ್ನು ಯೂಸ್ ಮಾಡಿ. ನೆನ್ನೆ ಮಾಡಿರೋದು ಆಗಲಿ ಅಥವಾ ಬೆಳಿಗ್ಗೆ ಮಾಡಿರೋದು ಸಾಯಂಕಾಲ ಆಗಲಿ, ಈ ಥರದ್ದು ತಿನ್ನೋದು ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತೀವಿ. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.